ಅಬ್ಬಾ, ನಾವು ಕಿಚನಲ್ಲಿ ಎಸೆಯೋ ಮೊಟ್ಟೆ ಸಿಪ್ಪೆ ಇಷ್ಟೊಂದು ವ್ಯಾಲ್ಯೂನಾ? ಇದಕ್ಕೆ ಆನ್ಲೈನಲ್ಲಿ ಇಷ್ಟೊಂದು ರೇಟಾ? ಹಾಗಾದ್ರೆ ಅದರಲ್ಲಿ ಅಷ್ಟೊಂದು ವ್ಯಾಲ್ಯೂ ಇರುವಂಥದ್ದೇನಿದೆ? ಇವತ್ತಿನ ವಿಡಿಯೋದಲ್ಲಿ ಮೊಟ್ಟೆ ಸಿಪ್ಪೆಯನ್ನು ಗಾರ್ಡನ್ಗೆ ಬಳಸಬಹುದಾದ 3 ಸುಲಭ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಮಸ್ತೆ, ನಾನು ಕೀರ್ತಿ ಚೇತನ್. ನೀವು ನೋಡ್ತಾ ಇದ್ದೀರಾ ಟೆರೆಸ್ ಗಾರ್ಡನ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಒದಗಿಸುವ ಗಾರ್ಡನ್ ಚಾನೆಲ್ ಕೀರ್ತಿ ಚೇತನ್ ಇನ್ ಕನ್ನಡ. ಇವತ್ತಿನ ವಿಡಿಯೋ ಪ್ಯೂರ್ಲಿ ನಾನ್ ವೆಜ್ ಆಯಿತಾ? ಮನೆಯಲ್ಲಿ ಮೊಟ್ಟೆಯನ್ನು ಬಳಸ್ಕೊಂಡು ಬಹಳಷ್ಟು ಅಡುಗೆಗಳನ್ನು ಮಾಡ್ತೀವಿ. ನಂತರ ಮೊಟ್ಟೆ ಸಿಪ್ಪೆಯನ್ನು ಡಸ್ಟ್ಬಿನ್ಗೆ ಹಾಕಿಬಿಡ್ತೀವಿ. ಇನ್ಮೇಲೆ ಆ ತಪ್ಪನ್ನು ಮಾಡಬೇಡಿ. ಮೊಟ್ಟೆ ಸಿಪ್ಪೆ ಆನ್ಲೈನಲ್ಲಿ ಬಹಳ ಬೆಲೆಗೆ ಸೇಲ್ ಆಗ್ತಾ ಇದೆ. ಯಾಕೆ ಗೊತ್ತಾ? ಅದರಲ್ಲಿರುವಂತಹ ಒಂದು ಪೌಷ್ಟಿಕಾಂಶಗಳು ಗಿಡಗಳಿಗೆ ಕೊಡುವಂತಹ ಪ್ರಯೋಜನಗಳಿಂದ. ಸೊ ಇವತ್ತಿನ ವಿಡಿಯೋದಲ್ಲಿ ಮೊಟ್ಟೆ ಸಿಪ್ಪೆಯನ್ನು ಯಾಕೆ ಬಳಸಬೇಕು, ಅದರಿಂದ ನಮ್ಮ ಗಿಡಗಳಿಗೆ ಹೇಗೆ ಉಪಯೋಗ, ಅದನ್ನು ಬಳಸುವ ಸುಲಭವಾದ 3 ವಿಧಾನಗಳು ಯಾವುದು ಅಂತ ತಿಳ್ಕೊಳ್ಳೋಣ ಬನ್ನಿ. ಈಸಿಯಾಗಿ ಕ್ಯಾಲ್ಸಿಯಂನ ಗಿಡಗಳಿಗೆ ಕೊಡಬೇಕು ಅಂತಂದರೆ ನಾವು ಮೊಟ್ಟೆ ಸಿಪ್ಪೆಯನ್ನು ಬಳಸಬಹುದು. ಫಸ್ಟಿಗೆ ನೀಟಾಗಿ ಅದರಲ್ಲಿ ಇರುವಂತಹ ಸ್ಮೆಲ್ ಪೂರ್ತಿ ಹೋಗಬೇಕು. ಆ ರೀತಿ ಅದರೊಳಗೆ ಕೈ ಹಾಕಿ ವಾಶ್ ಮಾಡಿಕೊಳ್ಬೇಕು. ಸಾಧ್ಯವಾದಷ್ಟು ನೀಟಾಗಿ ಸ್ಮೆಲ್ಲೆಲ್ಲ ಹೋಗೋ ಹಾಗೆ ವಾಶ್ ಮಾಡ್ಕೊಳ್ಳೋದು ಒಳ್ಳೆಯದು. ಸ್ವಲ್ಪ ಟೈಮ್ ತಗೊಳುತ್ತೆ, ಆದರೆ ಈ ರೀತಿ ಮಾಡೋದು ವರ್ತಿದೆ. ತುಂಬ ಜಾಸ್ತಿ ಇತ್ತು ಅಂದರೆ ಎಲ್ಲನೂ ಒಂದು ಯಾವುದಾದ್ರೂ ವೇಸ್ಟ್ ಬಕೆಟ್ಗೆ ಹಾಕಿ ಅದರಲ್ಲಿ ನೀರು ತುಂಬಿಸಿ ಅದರಲ್ಲೇ ವಾಶ್ ಮಾಡ್ಬೋದು. ಇಲ್ಲ ಅಂತಂದರೆ ಬಿಸಿ ನೀರಲ್ಲಿ ಒಂಚೂರು ಬಾಯ್ಲ್ ಮಾಡಿ ಕೂಡ ತೆಗಿಬಹುದು. ವಾಶ್ ಮಾಡಿರೋ ಮೊಟ್ಟೆ ಸಿಪ್ಪೆನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು. ಹೀಗೆ ಮಾಡೋದ್ರಿಂದ ಅದರಿಂದ ಯಾವುದೇ ಸ್ಮೆಲ್ ಬರೋದಿಲ್ಲ. ಬಳಸೋದಕ್ಕೂ ಕೂಡ ತುಂಬ ಹೈಜಿನಿಕ್ ಆಗಿರುತ್ತೆ. ಈಗ ಬಿಸಿಲು ಚೆನ್ನಾಗಿರೋದ್ರಿಂದ ಈ ರೀತಿ ಬಿಸಿಲಿನಲ್ಲಿ ಚೆನ್ನಾಗಿ ಒಣಸ್ಕೊಳ್ಬಹುದು. ನಾನು ಸ್ಟೋರ್ ಮಾಡಿ ಎಲ್ಲ ಇಡೋದಿಲ್ಲ. ಅವತ್ತು ಏನು ಮೊಟ್ಟೆ ಸಿಪ್ಪೆ ಸಿಗತ್ತೆ ಅವತ್ತಿಂದು ಅವತ್ತೇ ಬಳಸಿಬಿಡ್ತೀನಿ. ಅಂದರೆ ಅದೇ 1-2 ದಿನದಲ್ಲಿ ಬಳಸಿಬಿಡ್ತೀನಿ ಅಷ್ಟೇ. ಸ್ಟೋರ್ ಮಾಡಿ ಎಲ್ಲ ಇಡೋದಿಲ್ಲ. ಕೆಲವರು ಇದನ್ನು ಪುಡಿ ಮಾಡಿ ಸಹ ಬಳಸ್ತಾರೆ, ಆದರೆ ನಾನು ಪುಡಿ ಮಾಡೋದಿಲ್ಲ. ಮಿಕ್ಸಿಗೆಲ್ಲ ಹಾಕಿ ಪುಡಿ ಮಾಡೋದಿಲ್ಲ. ನನಗೇನೋ ಅದು ಇಷ್ಟ ಆಗೋದಿಲ್ಲ. ಹಾಗಾಗಿ ಮಿಕ್ಸಿಗೆ ಹಾಕಿ ನಾನು ಪುಡಿ ಮಾಡೋದಿಲ್ಲ ಇದನ್ನು. ಸೊ ಬೆಳಿಗ್ಗೆ ಒಣಸಿದೆ, 2 ಸೈಡು ಕೂಡ ನಾನು ಬಿಸಿಲಲ್ಲಿ ಇದನ್ನು ಒಣಸ್ಕೊಂಡು ಪೂರ್ತಿಯಾಗಿ ಹೀಗೆ ಇಟ್ಕೊಂಡಿದ್ದೀನಿ. ನನಗೆ ಮಿಕ್ಸಿನಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲದೆ ಇರೋದ್ರಿಂದ ಕೈಯಲ್ಲೇ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಇದನ್ನು ಪುಡಿ ಮಾಡ್ಕೊಳ್ತೀನಿ. ನೀವು ಅಷ್ಟೇ ಪುಡಿ ಮಾಡುವಾಗ ಗ್ಲೌಸ್ ಅಥವಾ ಏನಾದರೂ ಬಟ್ಟೆ ಇಟ್ಕೊಂಡು ಪುಡಿ ಮಾಡಿ, ಯಾಕಂದರೆ ಇದು ಕೈಗೆ ಚುಚ್ಚುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ಯಾಕೆ ಮೊಟ್ಟೆ ಸಿಪ್ಪೆಯನ್ನು ಬಳಸಬೇಕು, ಅದರಿಂದ ಏನು ಬೆನಿಫಿಟ್ಟು ತಿಳ್ಕೊಳ್ಳೋಣ. ಕ್ಯಾಲ್ಸಿಯಂ, ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂನ ಗಿಡಗಳಿಗೆ ಕೊಡುತ್ತೆ. ಇದರಿಂದ ಪ್ಲಾಂಟು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತೆ. ಸೊ ನಮ್ಮ ಪ್ಲಾಂಟ್ ಯಾವಾಗ ಹೆಲ್ದಿಯಾಗಿ ಗ್ರೋತ್ ಆಗಿರುತ್ತೆ ಆವಾಗ ಅದಕ್ಕೆ ಪೆಸ್ಟ್ ಅಟ್ಯಾಕ್ ಆಗೋದು ತುಂಬ ಕಡಿಮೆ ಆಗುತ್ತೆ. ಜೊತೆಗೆ ಎಗ್ಶೆಲ್ಲು ಮಣ್ಣಿನ pH ಲೆವೆಲನ್ನು ಒಳ್ಳೆ ರೀತಿ ಮೇಂಟೈನ್ ಮಾಡೋದ್ರಿಂದ ಹೂಗಳು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ಒಂದೊಂದು ಸರ್ತಿ ನಮಗೆ ಈಸಿಯಾಗಿ ಸಿಗೋದ್ರ ಬೆಲೆ ಗೊತ್ತೇ ಆಗೋದಿಲ್ಲ. ನೋಡಿ, ಆನ್ಲೈನಲ್ಲಿ ಎಗ್ಶೆಲ್ ಪೌಡ್ರದ್ದು ವ್ಯಾಲ್ಯೂ ಎಷ್ಟಿದೆ ಅಂತ ಹೇಳಿ. ಇದನ್ನು ಈಸಿಯಾಗಿ ನಾವು ಮನೇಲಿ ಎಷ್ಟು ಬಿಡ್ತೀವಿ. ಜಸ್ಟ್ ಇಷ್ಟು ಕೆಲಸ ಮಾಡೋದ್ರಿಂದ ನಮ್ಮ ಗಿಡಗಳಿಗೆ ತುಂಬ ಈಸಿಯಾಗಿ ಕ್ಯಾಲ್ಸಿಯಂನ ನಾವು ಪ್ರೊವೈಡ್ ಮಾಡಬಹುದು. ಜೊತೆಗೆ ಈ ರೀತಿಯಾಗಿ ಅನ್ವಾಂಟೆಡ್ ಖರ್ಚನ್ನು ಕೂಡ ಕಡಿಮೆ ಮಾಡಬಹುದು. ಆರ್ಗ್ಯಾನಿಕ್ ಆಗಿ ಗಿಡಗಳನ್ನು ಬೆಳೆಸಬಹುದು. ಗೂಗಲ್ನ ಪ್ರಕಾರ ಎಗ್ಶೆಲ್ನಲ್ಲಿ ಕ್ಯಾಲ್ಸಿಯಂ 90%, ಮೆಗ್ನೀಷಿಯಂ 6%, ಫಾಸ್ಫರಸ್ 1% ಅಪ್ರಾಕ್ಸಿಮೇಟ್ ಆಗಿ ಇರುತ್ತಂತೆ. ಇದು ಗೂಗಲ್ನ ಪ್ರಕಾರ. ನನಗೆ ಈ ರೇಷು ಗೊತ್ತಿಲ್ಲ, ಆದರೆ ನಾನು ಇಷ್ಟು ವರ್ಷಗಳಿಂದ ಟೆರೆಸ್ ಗಾರ್ಡನ್ ಮಾಡ್ಕೊಂಡು ಬಂದಿದ್ದರಲ್ಲಿ ಅನುಭವ ಕಲಿಸಿರೋ ಪಾಠ ಎಗ್ಶೆಲ್ಲು ಗಿಡಗಳಿಗೆ ಒಳ್ಳೇದು ಮಾಡುತ್ತೆ ಅಂತ. ಸೊ ಆ ಅನುಭವದಿಂದ ನಾನು ಇದನ್ನು ಮಾಡ್ತಾ ಇದ್ದೀನಿ ಅಷ್ಟೇ. ಎಗ್ಶೆಲ್ಲು ಡೈರೆಕ್ಟಾಗಿ ಭೂಮಿಗೆ ಹಾಕಿದ್ರೆ ಅದು ಕರಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದಕ್ಕೋಸ್ಕರ ನಾವು ಈ ರೀತಿ ನೀರಿನಲ್ಲಿ 1 ದಿನ ನೆನೆಸಿಡ್ತಾ ಇದ್ದೀವಿ. ಇದರಿಂದ ಆ ನೀರಿನಲ್ಲಿ ಸ್ವಲ್ಪ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಫಾಸ್ಫರಸ್ ಅಂಶ ಸೇರಿಕೊಳ್ಳುತ್ತೆ ಅನ್ನುವಂತಹ ಒಂದು ವಿಧಾನ ಇದು. ಹಾಗಾಗಿ ಈ ರೀತಿ ನೆನೆಸಿಡ್ತಾ ಇದ್ದೀನಿ. ಒಂದು ಕೋಲಿನ ಸಹಾಯದಿಂದ ಚೆನ್ನಾಗಿ ತಿರ್ಸ್ಬಿಟ್ಟು ನೆನೆಸಿಡ್ತಾ ಇದ್ದೀನಿ 1 ದಿನ. ಫ್ರೆಂಡ್ಸ್ ನೋಡಿ, ಕೆಮಿಕಲ್ ಫರ್ಟಿಲೈಸರ್ನ ಬಳಸುವಾಗ ಅದರಲ್ಲಿ ಕರೆಕ್ಟಾಗಿ ಯಾವ್ಯಾವುದು ಎಷ್ಟೆಷ್ಟು ಪ್ರಮಾಣದಲ್ಲಿ ಇರಬೇಕು ಅಂತ ಕರೆಕ್ಟ್ ರೇಷಿಯೋನಲ್ಲಿ ಇರುತ್ತೆ. ಆದರೆ ನಾವು ಆರ್ಗ್ಯಾನಿಕ್ ಆಗಿ ಬೆಳೆಸುವಾಗ ಎಲ್ಲದು ಕರೆಕ್ಟ್ ರೇಷಿಯೋನಲ್ಲಿ ಇರೋದಿಲ್ಲ. ಸೊ ನಾವೇನು ಮಾಡಬೇಕು, ಕೆಲವೊಂದೊಂದು ಸರ್ತಿ ಈ ರೀತಿ ಆರ್ಗ್ಯಾನಿಕ್ ಆಗಿ ಈ ರೀತಿಯ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಕೊಡ್ತಾ ಇರಬೇಕಾಗತ್ತೆ. ನಾನು ನಿಮಗೆ ಇನ್ನೂ
ಕೆಲವು ಲಿಕ್ವಿಡ್ ಫರ್ಟಿಲೈಸರ್ಗಳ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಯಾಕಂದರೆ ಈಗ ಬರ್ತಾ ಇರೋದು ಸಮ್ಮರ್ ಆಗಿರೋದ್ರಿಂದ ತುಂಬ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಮಾಡಿ ಗಿಡಗಳಿಗೆ ಕೊಡೋದಿದೆ. ಅದನ್ನು ನಿಮಗೆ ನಾನು ಮಾಡುವಾಗೆಲ್ಲ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನನಗೆ ಒಂದೊಂದು ಸರ್ತಿ ಟೈಮ್ ಇದ್ದಾಗ ಈ ರೀತಿ ಕ್ರಷ್ ಮಾಡಿ ಸೋಪ್ ಮಾಡಿರ್ತೀನಿ. ಒಂದೊಂದು ಸರ್ತಿ ಟೈಮ್ ಇಲ್ದಿತಿ ಇದ್ದಾಗ ಹಾಗೆ ಮೊಟ್ಟೆ ಸಿಪ್ಪೆನ ವಾಶ್ ಮಾಡ್ಕೊಂಡು ಬಂದು ಪಾತ್ರೆಯಲ್ಲಿ ಹಾಗೆ ನೀರು ಹಾಕಿ ಇಟ್ಟಿರ್ತೀನಿ. ಒಟ್ಟಿನಲ್ಲಿ ನನ್ನ ಉದ್ದೇಶ ಗಿಡಗಳಿಗೆ ಅದರಿಂದ ಸಿಗುವಂತಹ ಪೌಷ್ಟಿಕಾಂಶ ಸಿಗಬೇಕು ಅನ್ನೋದಷ್ಟೇ. ಈ ರೀತಿ ಸೋಪ್ ಮಾಡಿದಾಗ ಮೊಟ್ಟೆ ಸಿಪ್ಪೆ ಕೆಳಗಡೆ ಹೋಗಿ ನಿಂತಿರುತ್ತೆ. ಮೇಲ್ಗಡೆ ಇರೋ ನೀರನ್ನು ಬಗ್ಸ್ಬಿಟ್ಟು ಡೈರೆಕ್ಟಾಗಿ ಗಿಡಗಳಿಗೆ ಕೊಡಬಹುದು. ಅಥವಾ ನನಗೆ ಕ್ರಷ್ ಮಾಡೋಕ್ಕೆ ಟೈಮ್ ಇಲ್ದಿತಿ ಇದ್ದಾಗ ಒಂದೊಂದು ಸರ್ತಿ ನಾನು ಅದನ್ನು ಈ ಟೀ ಸೋಸೋದು ಬರುತ್ತಲ್ವ, ಹಳೇದು ಅದನ್ನು ಎಸೆಯೋ ಬದಲು ಅದನ್ನು ಗಾರ್ಡನ್ಗೆ ಅಂತ ಸಪ್ರೇಟಾಗಿ ತೆಗೆದಿಟ್ಕೊಂಡಿರ್ತೀನಿ. ಸೊ ಅವುಗಳನ್ನು ಬಳಸಿ ಟೀ ಸೋಸೋದ್ರ ಮೂಲಕ ಸೋಸ್ಬಿಟ್ಟು ಗಿಡಗಳಿಗೆ ಕೊಡ್ತೀನಿ. ಇದನ್ನು ಎಲೆಗಳಿಗೆ ಕೂಡ ಸ್ಪ್ರೇ ಮಾಡಬಹುದು, ಜೊತೆಗೆ ಬುಡಕ್ಕೆ ಸಹ, ಗಿಡದ ಬುಡಕ್ಕೆ ಸಹ ಹಾಕಬಹುದು. ಚೆನ್ನಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸಿರೋದ್ರಿಂದ ಸ್ಮೆಲ್ ಏನೂ ಇರೋದಿಲ್ಲ. ಯಾವಾಗ ಸ್ಮೆಲ್ ಇರೋದಿಲ್ಲ ಆವಾಗ ಇದರ ವಾಸನೆಗೆ ಇಲಿಗಳು ಬರೋದು, ಗಿಡದ ಬುಡವನ್ನು ಕಿತ್ತಾಕೋದು ಈ ರೀತಿದು ಆಗೋದಿಲ್ಲ. ಸ್ಮೆಲ್ ಇತ್ತು ಅಂದರೆ ನೆನಪಿರಲಿ, ಸ್ಮೆಲ್ ಇತ್ತು ಅಂದರೆ ಇಲಿಗಳು ಬಂದು ಗಿಡದ ಬುಡದ ಮಣ್ಣನ್ನೆಲ್ಲ ಕಿತ್ತಾಕ್ಬಿಡ್ತವೆ. ಹಾಗಾಗಿ ಸ್ಮೆಲ್ ಇಲ್ಲದೆ ಇರೋ ಹಾಗೆ ನೋಡ್ಕೊಳ್ಳಿ. ಇದು ನೋಡಿ ಟೆರೆಸ್ ಮೇಲೆ ಇರುವಂತಹ ಚಿಕ್ಕು ಗಿಡ, ಗ್ರಾಫ್ಟೆಡ್ ಪ್ಲಾಂಟ್, ಇದರಲ್ಲಿ ಕಾಯಿ ಬಿಡ್ತಾ ಇದೆ. ಅದಕ್ಕೆ ಸಹ ನಾನು ಇದನ್ನು ಕೊಡ್ತಾ ಇದ್ದೀನಿ. ಇದನ್ನು ಕೊಡೋದ್ರಿಂದ ಬೇರು ಸ್ಟ್ರಾಂಗ್ ಆಗುತ್ತೆ, ಗಿಡ ತುಂಬ ಹೆಲ್ದಿಯಾಗಿ ಬೆಳೆಯುತ್ತೆ. ಹಾಗಂತ ಇದನ್ನು ಯಾವಾಗಲೂ ಕೊಡಬೇಡಿ. 15 days to 1 month ಆದರೂ ಗ್ಯಾಪ್ ಇರಲಿ. ಹೀಗೆ ನೆನೆಸಿ ಗಿಡಗಳಿಗೆ ಮೊಟ್ಟೆ ಸಿಪ್ಪೆಯನ್ನು ಕೊಡೋದ್ರಿಂದ ಹೆಚ್ಚು ಬೆನಿಫಿಟನ್ನು ಪಡಿಬಹುದು. ಇನ್ನೊಂದು ವಿಧಾನ ಏನು ಅಂತಂದರೆ ನೋಡಿ, ಗಿಡಗಳ ಬುಡದಲ್ಲಿ ಈ ರೀತಿ ಸ್ವಲ್ಪ ಮಣ್ಣನ್ನು ಲೂಸ್ ಮಾಡ್ಕೋಬೇಕು. ಇದು ನಿಮಗೆ ಟೈಮ್ ಇಲ್ಲ, ನೆನೆಸೋದಕ್ಕೆಲ್ಲ ಆಗೋದಿಲ್ಲ ಅನ್ನೋರು ಮಾಡ್ಕೊಳ್ಬಹುದು. ಆದರೆ ಚೆನ್ನಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಮಾತ್ರ ಒಣಗಿಸಿಟ್ಕೋಬೇಕು. ಹೀಗೆ ಮಾಡಿಬಿಟ್ಟು ಅದೇನು ಮೊಟ್ಟೆ ಸಿಪ್ಪೆ ನೀವು ಬಿಸಿಲಲ್ಲಿ ಒಣಗಿಸಿ ನೆನೆಸಿರ್ತೀರಲ್ವ, ಅದನ್ನು ಅಲ್ಲಿ ಹಾಕಬಹುದು. ನಾನೇನು ಮಾಡ್ತಾ ಇದ್ದೀನಿ ಅಂತ ಅಂದರೆ, ಇಲ್ಲಿ ಆಲ್ರೆಡಿ ನೆನೆಸಿ ನೀರನ್ನು ಗಿಡಗಳಿಗೆ ಕೊಟ್ಟಿರ್ತೀನಿ. ಆ ನಂತರ ಉಳಿದಿರುತ್ತಲ್ಲ ಮೊಟ್ಟೆ ಸಿಪ್ಪೆ, ಅದನ್ನು ಇಲ್ಲಿ ಮಣ್ಣಿಗೆ ಹಾಕ್ತಾ ಇದ್ದೀನಿ. ಸೊ ಅದನ್ನು ಕೂಡ ಎಸಿತಾ ಇಲ್ಲ, ಗಿಡಗಳಿಗೆ ಬಳಸ್ಕೊಳ್ತಾ ಇದ್ದೀನಿ. ನಿಮ್ಗೆ ನೆನೆಸೋಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ಒಣಗಿಸಿ ಡೈರೆಕ್ಟ್ ಪುಡಿ ಮಾಡಿ ಇದೇ ಥರ ಮಣ್ಣೊಳಗೆ ಹಾಕಬಹುದು. ಇದು ಎರಡನೇ ವಿಧಾನ, ಮೊಟ್ಟೆ ಸಿಪ್ಪೆಯನ್ನು ಗಿಡಗಳಿಗೆ ಬಳಸುವಂಥದ್ದು. ಆ ನಂತರ ನೀವು ನೀರು ಹಾಕ್ತಾ ಇದ್ದ ಹಾಗೇ ನಿಧಾನಕ್ಕೆ ಅದು ಕ್ಯಾಲ್ಶಿಯಂನ ರಿಲೀಸ್ ಮಾಡುತ್ತೆ. ದಾಸವಾಳ ಗಿಡಗಳಿಗೆ, ಗುಲಾಬಿ ಗಿಡಗಳಿಗೆ ಕ್ಯಾಲ್ಶಿಯಂನ ಅವಶ್ಯಕತೆ ತುಂಬ ಜಾಸ್ತಿ ಇರುತ್ತೆ. ಗುಲಾಬಿ ಗಿಡಗಳು ಕಾಂಡ ತುಂಬ ವೀಕ್ ಇರೋದ್ರಿಂದ ಈ ಥರ ಎಕ್ಸೆಲ್ನ ನೀರು, ಎಕ್ಸೆಲ್ ಪೌಡರು ಎಲ್ಲ ಹಾಕೋದ್ರಿಂದ ಕಾಂಡ ಸ್ಟ್ರಾಂಗ್ ಆಗಿ ಗಿಡಗಳು ಕೂಡ ಸ್ಟ್ರಾಂಗ್ ಆಗಿ ನಿಲ್ಲುತ್ತೆ. ಜೊತೆಗೆ ಕಾಯಿಯಲ್ಲಿ ತುದಿನಲ್ಲಿ ಒಂಥರ ಹಾಳಾಗೋ ರೀತಿ ಆಗುತ್ತೆ ಟೊಮೆಟೊ ಕಾಯಿ, ಹಾಗಾಗದೇ ಇರೋ ಹಾಗೆ ಕೂಡ ನೋಡ್ಕೊಳ್ಬಹುದು. ಮೊಟ್ಟೆ ಸಿಪ್ಪೆಯಿಂದ ಮ್ಯಾಕ್ಸಿಮಮ್ ಬೆನಿಫಿಟನ್ನು ಪಡಿಬೇಕು ಅಂತ ಅಂದರೆ ನೀವು ಈ ನೀರನ್ನು ಸ್ಪ್ರೇ ಮಾಡಬಹುದು ಎಲೆಗಳಿಗೆ ಸ್ಪ್ರೇ ಮಾಡೋದ್ರಿಂದ ಎಲೆಗಳಲ್ಲಿರುವ ರಂಧ್ರದ ಮೂಲಕ ಆ ಪೌಷ್ಟಿಕಾಂಶ ಅನ್ನೋದು ಹೀರ್ಕೊಳ್ಳುತ್ತೆ. ಜೊತೆಗೆ ಉಳಿದಿದ್ದಂತಹ ಮೊಟ್ಟೆ ಸಿಪ್ಪೆಯನ್ನು ಮಣ್ಣಿಗೆ ಸಹ ಹಾಕ್ಬೋದು. ಈ ಮೂಲಕ ನಾವು ಡಬಲ್ ಬೆನಿಫಿಟನ್ನು ಪಡಿಬಹುದು. ಹೀಗೆ ಮಾಡಿ ನೋಡಿ, ಆಗ ಖಂಡಿತ ನಿಮ್ಮ ಟೊಮೆಟೊ ಕಾಯಿಗಳಾಗಲಿ ಅಥವಾ ಹೂಗಳಾಗಲಿ ಜಾಸ್ತಿ ಬಿಡೋದನ್ನು, ಗಿಡಗಳು ಸ್ಟ್ರಾಂಗ್ ಆಗಿರೋದನ್ನು ನೀವು ನೋಡಬಹುದು. ನೆಕ್ಸ್ಟು ಮೂರನೇ ವಿಧಾನ. ಈ ಮೂರನೇ ವಿಧಾನ ಏನಿದೆಯಲ್ಲ, ಅದು ನಾನು ಬಳಸುವಂತಹ ಅತ್ಯಂತ ಲೇಸಿಯೆಸ್ಟ್ ಮೆಥಡು. ಈ ವಿಧಾನದಲ್ಲಿ ನಾವು ತಕ್ಷಣಕ್ಕೆ ಗಿಡಗಳಿಗೆ ಕ್ಯಾಲ್ಶಿಯಂನ ಕೊಡೋದಕ್ಕಾಗೋದಿಲ್ಲ, ಆದರೆ ನಾವು ತಯಾರಿಸುವಂತಹ ಗೊಬ್ಬರದಲ್ಲಿ ಕ್ಯಾಲ್ಶಿಯಂನ ಸೇರ್ಪಡೆ ಮಾಡೋ ಹಾಗೆ ಮಾಡಬಹುದು. ಇಲ್ಲಿಗ ನಿಮಗೆ ಗೊತ್ತಾಗಿರುತ್ತೆ ಮೂರನೇ ವಿಧಾನ ಯಾವುದು ಅಂತ ಹೇಳಿ. ನಾವು ನಮ್ಮ ಟೆರೆಸ್ ಮೇಲೆ ಕಿಚನ್ ವೇಸ್ಟಿಂದ ಗೊಬ್ಬರವನ್ನು ತಯಾರಿಸ್ತಾ ಇದ್ದೀವಿ. ಹೇಗೆ ತಯಾರಿಸಬೇಕು ಅನ್ನೋ ವಿಡಿಯೋ ನಮ್ಮ ಚಾನೆಲ್ನಲ್ಲಿ ಇದೆ. ಚಾನೆಲ್ನ ವಿಸಿಟ್ ಮಾಡಿ ನೋಡಿದ್ರೆ ಈ ಥರದ್ದು ತುಂಬ ವಿಡಿಯೋನೇ ನಿಮಗೆ ಸಿಗುತ್ತೆ. ಸೊ ಏನು ಮಾಡ್ತೀನಿ, ಮೊಟ್ಟೆ ಸಿಪ್ಪೆಯನ್ನು ವಾಶ್ ಮಾಡಿ ಅದರಲ್ಲಿ ಏನು ಡಸ್ಟ್ಬಿನ್ ಇದೆಯಲ್ಲ, ಗೊಬ್ಬರದ ಕಾಂಪೋಸ್ಟ್ ಬಿನ್ನು, ಅದಕ್ಕೆ ನಾನು ಹಾಕಿ ಮುಚ್ಚಿಬಿಡ್ತೀನಿ ಅಷ್ಟೇ. ಅದು ನಿಧಾನಕ್ಕೆ ಗೊಬ್ಬರ ಆಗುತ್ತೆ, ಅದರಲ್ಲಿ ಕ್ಯಾಲ್ಶಿಯಂನ ಅಂಶ ನಿಧಾನಕ್ಕೆ ಸೇರಿಕೊಳ್ಳುತ್ತೆ. ಜೊತೆಗೆ ನಾವು ಕೊಡುವಂತಹ ಲಿಕ್ವಿಡ್ ಫರ್ಟಿಲೈಸರ್ ಇರುತ್ತಲ್ಲ, ಅದರಲ್ಲಿ ಆ ಕ್ಯಾಲ್ಶಿಯಂನ ಅಂಶ ಸ್ವಲ್ಪ ಪ್ರಮಾಣದಲ್ಲಿ ಸೇರಿಕೊಂಡಿರುತ್ತೆ. ಸೊ ನಮಗೆ ಅಲ್ಲಿಗೆ ಇಂಡೈರೆಕ್ಟಾಗಿ ನಾವು ಗಿಡಗಳಿಗೆ ಕ್ಯಾಲ್ಶಿಯಂನ ಈ ರೀತಿಯಾಗಿ ಸಹ ಕೊಡಬಹುದು. ಲಿಕ್ವಿಡ್ ಫರ್ಟಿಲೈಸರ್ನ ಕೊಡೋದ್ರಿಂದ ಕ್ಯಾಲ್ಶಿಯಂನ ಜೊತೆಗೆ ಬೇರೆ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ಗಿಡಗಳಿಗೆ ಸಿಗೋದ್ರಿಂದ ಗಿಡಗಳ ಓವರಾಲ್ ಬೆಳವಣಿಗೆ ತುಂಬ ಚೆನ್ನಾಗಾಗತ್ತೆ. ಸೊ ನಿಮಗೆ ಈ ಬಗ್ಗೆ ಗೊತ್ತಿರಬಹುದು. ನೀವು ಕೂಡ ಮನೆಯಲ್ಲಿ ಕಿಚನ್ ವೇಸ್ಟ್ ಕಾಂಪೋಸ್ಟನ್ನು ತಯಾರಿಸಬೇಕು ಅಂತಂದರೆ ನಮ್ಮ ಚಾನೆಲ್ನ ವಿಸಿಟ್ ಮಾಡಿ
ನಿಮಗೆ ಐಡಿಯಾಗಳು ತುಂಬ ಚೆನ್ನಾಗಿ ಸಿಗುತ್ತೆ. ಡ್ರಮ್ಮಿಂದ ಹಿಡಿದು ಬಕೆಟು, ಒಂದು ಪಾಟಲ್ಲಿ ಕೂಡ ನಾವು ಕಿಚನ್ ವೇಸ್ಟ್ ಕಾಂಪೋಸ್ಟನ್ನು ರೆಡಿ ಮಾಡ್ಕೊಳ್ಬಹುದು. ಸೊ ಸ್ನೇಹಿತರೆ, ನೋಡಿದ್ರಲ್ಲ ಮೊಟ್ಟೆ ಸಿಪ್ಪೆಯನ್ನು ಗಿಡಗಳಿಗೆ ಬಳಸುವ ಸುಲಭವಾದ 3 ವಿಧಾನಗಳನ್ನು. ಸೊ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಇದೇ ಥರ ಗಾರ್ಡನ್ ವಿಡಿಯೋಗಳು ನಿಮಗೆ ರೆಗ್ಯುಲರ್ ಆಗಿ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಹ್ಯಾಪಿ ಗಾರ್ಡನಿಂಗ್.